Hi, Vietnam! ಟೈಮ್ ಎಷ್ಟು? ನಾವು ಸೈಗೋನಿಂದ ದನಾಂಗಿಗೆ ಹೋಗಬೇಕು. ಬೆಳಗ್ಗೆ 7:25 ಏನು ಫ್ಲೈಟ್ನ ಬುಕ್ ಮಾಡಿದ್ದೀವಿ. ರಾತ್ರಿ ಅದ್ಯಾವುದೋ ಪಾರ್ಟಿ ಸ್ಟ್ರೀಟ್ ಅಂತ ಸೈಗೋನಲ್ಲಿ ಇತ್ತಲ್ಲ ಅಲ್ಲಿದ್ವಿ. ಅದೇ ರೋಡಲ್ಲಿ ರೂಮ್ ಮಾಡಿಬಿಟ್ಟೆ. ಅದು ಭಾರಿ ತಪ್ಪು ಕೆಲಸ. ಫುಲ್ ಮ್ಯೂಸಿಕ್ಕು ಸಾಂಗು ಬೆಳಗ್ಗೆವರೆಗೂ ಮಾಡಿದ್ರು. ಅಯ್ಯೋ ರಾಮ, ಏನು ದೊಡ್ಡ ಮ್ಯೂಸಿಕ್ ಅಂದರೆ ಸ್ವಲ್ಪನೂ ನಿದ್ದೆ ಆಗಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹೋಗಿ ರೂಮಲ್ಲಿ ಮಲಗಿದಷ್ಟೇ ನಿದ್ದೆ. ನನಗಂತೂ ಒಂಚೂರು ಬರಲಿಲ್ಲ ಸೌಂಡ್ಗೆ. ನಾನು ಸ್ವಲ್ಪ ನಿದ್ದೆ ಮಾಡಿದರು. ಅದು ಡೊಮೆಸ್ಟಿಕ್ ಚೆಕ್ಕಿಂಗ್ ಅದಕ್ಕೆಲ್ಲ 2 hours ಅರ್ಲಿ ಇರಬೇಕಂತೆ. ಸೊ 4:30ಗೆ ಕ್ಯಾಬ್ ಮಾಡ್ಕೊಂಡು ಹೊರಟಿದ್ದೀವಿ. ಸೈಗೋನಿಂದ ದನಾಂಗ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಕನೆಕ್ಟಿಂಗ್ ಬಸ್ಸು. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮದು ನೇಮು ಮತ್ತು ಸರ್ನೇಮಲ್ಲಿ ಒಂದಷ್ಟು ಇಶ್ಯೂಸ್ ಆಗಿ ಟಿಕೆಟ್ಸ್ ಎಲ್ಲ ರೀಇಶ್ಯೂ ಮಾಡಿದ್ರು. ಮತ್ತೆ $10 ಇಸ್ಕೊಂಡು. ಸೊ ಬುಕ್ ಮಾಡುವಾಗ ಲಾಸ್ಟ್ ನೇಮು ಫಸ್ಟ್ ನೇಮು ಅದೆಲ್ಲ ಏನು ಡೀಟೇಲಾಗಿ ನೋಡ್ಕೊಂಡು ಹಾಕಬೇಕು. ನಂದು HD ಅಂತ ಇನಿಷಿಯಲ್ ಇರೋದು ನಮ್ಮ ತಂದೆ ಹೆಸರು ಎಲ್ಲ ಸೇರಿಸಿ ಪಾಸ್ಪೋರ್ಟಲ್ಲಿ ಒಂದು ರಾಶಿ ಇಷ್ಟುದ್ದ ಹೆಸರಿದೆ. ಅದನ್ನೆಲ್ಲ ಈ ಟಿಕೆಟಲ್ಲಿ ಕೇಳ್ತಾ ಇದ್ರು ಅವರು. ಸೊ ಅದನ್ನೆಲ್ಲ ನೋಡ್ಕೊಂಡು ಟಿಕೆಟ್ ಬುಕ್ ಮಾಡಿ ಓನಾಗಿ ಬುಕ್ ಮಾಡುವಾಗ. ವಿಯೆಟ್ನಾಂ ಜೆಟ್ವೇಸಲ್ಲಿ ನಾವು ಟ್ರಾವೆಲ್ ಮಾಡಿದ್ದು. ಇಂಡಿಯನ್ ಫ್ಲೈಟ್ಸ್ಗಳಿಗಿಂತ ಈ ಫ್ಲೈಟಲ್ಲಿರುವ ಸೀಟ್ ನಡುವಿನ ಲೆಗ್ ರೂಮು ತುಂಬ ಚಿಕ್ಕದಿತ್ತು. ಬಹುಶಃ ಈ ವಿಯೆಟ್ನಾಂ ಏನು ಬಾಡಿ ಫೀಚರ್ಸ್ಗೆ ಈ ಸೀಟ್ ಮಾಡಿದ್ರೋ ಏನೋ. ನಮಗಂತೂ ಇದ್ದಿದ್ದು 2 hours ಫ್ಲೈಟಿಗೆ ಭಾಳ ಕಷ್ಟ ಆಯಿತು ಕುತ್ಕೊಳ್ಳೋಕ್ಕೆ. ದನಾಂಗ್ ರೀಚ್ ಆದ್ವಿ. ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ಚೆಕ್ ಇನ್ ಆಯಿತು. ಈಗ ಬಾನಾ ಹಿಲ್ಸ್ಗೆ ಹೋಗೋಣ ಅಂತ ಪ್ಯಾಕೇಜಲ್ಲಿ ಕೇಳಿದ್ವಿ. 3 million ಅಂತೆ ಇಬ್ಬರಿಗೆ. ಸೊ ಅದಕ್ಕೆ ನಾವೇ ಬೈಕ್ ರೆಂಟಲ್ ತಗೊಂಡು ಅದರಲ್ಲಿ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಗಾಡಿ ತಗೊಂಡು ರೋಡಿಗೆ ಬಂದ್ವಿ. ನಮಗೆ ಅಲ್ಲಿ ಇಂಡಿಯಾದಲ್ಲಿ ಫುಲ್ ಲೆಫ್ಟ್ ಹೋಗ್ತೀವಲ್ಲ, ಈ ಡ್ರೈವಿಂಗು ರೈಟ್ ಸೈಡು. ನಮ್ಗೆ ಪ್ರತಿ ಸತಿ 2 way ಇದ್ದಾಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ಲೆಫ್ಟ್ ಸೈಡೇ ಹೋಗೋದು. ಈಗ ಲೆಫ್ಟ್ ಸೈಡ್ ಎಲ್ಲ ಆ ಕಡೆ ಬರ್ತಾ ಇದ್ದಾರೆ. ನಾವು ರೈಟ್ ಸೈಡಲ್ಲಿ ಹೋಗ್ಬೋದು. ಇದು ಡ್ರ್ಯಾಗನ್ ಬ್ರಿಡ್ಜ್. ಪೆಟ್ರೋಲ್ ಡೀಸೆಲ್. ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಊರಿಗೆ ಮುಂಚೆ ಇಂಗ್ಲೀಷಲ್ಲಿ ಮಾತಾಡ್ತಿರ್ತೀವಿ. ಯಾರು ಏನೇ ಕೇಳಿದ್ರು ಫಾರಿನರ್ಸ್ಗೆ. ಇಲ್ಲಿ ವಿಯೆಟ್ನಾಮಿಸ್ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ 90% ಜಾಸ್ತಿ ಗೊತ್ತಿಲ್ಲ. ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ. ಅದರ್ಸ್ ವಿಯೆಟ್ನಾಮಿಸಲ್ಲಿ ಮಾತಾಡಿದ್ರೆ ನಾವು ಕೇಳಿಸ್ಕೊಳ್ಬೇಕು. ಇಲ್ಲಾಂದ್ರೆ ಎಲ್ಲ ಹಿಂಗೆ ನಾವು ನಮ್ಮ ಭಾಷೆಯಲ್ಲಿ ಮಾತಾಡ್ತೀವಿ. ಎಷ್ಟು ಬಂತು? 2 liters. 50,000ಕ್ಕೆ 2 liters. ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ ಇಲ್ಲಿ. 10K ಅಂದರೆ 10,000 ಒಂದು. ಸಕ್ಕತ್ತಾಗಿದೆ ಅಲ್ಲ. ನಮ್ಮೂರಲ್ಲೂ ನಾವು ತೆಂಗಿನ ತೋಟ ಐತೆ. ಸೂಪರ್. ಕವರ್ ಹಾಕೋಲ್ಲ ಅಂತಾರ. ಹೆವಿ ಕನ್ಫ್ಯೂಷನ್. ನಾವು ಲೆಫ್ಟ್ ಸೈಡ್ ಓಡಿಸಿ ಈಗ ರೈಟ್ ಸೈಡಲ್ಲೇ ಇರಬೇಕು. ಟರ್ನ್ ಮಾಡೋ ಆಗ್ಲಂತೂ ಸಖತ್ ಕನ್ಫ್ಯೂಸ್ ಆಗುತ್ತೆ. ಹಾಂ, ಇಲ್ಲಿ ನಮಗೆ ಇಲ್ಲಿ ಟರ್ನ್ ಮಾಡೋಂಗೆ ಅನ್ಸುತ್ತೆ. ಅದು ಆ್ಯಕ್ಚುಲಿ ಇಲ್ಲಿ ಬಂದು ಟರ್ನ್ ಮಾಡಬೇಕು. ಮೆಲ್ಲು
ಇಂಟರ್ನ್ಯಾಷನಲ್ ಡಿ ಎಲ್ ಏನಿಲ್ಲ, ಕರ್ನಾಟಕ ಡಿ ಎಲ್ಗೆ ಜೈ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಬೆಂಗಳೂರು ಟ್ರಾಫಿಕ್ಕಲ್ಲಿ ಓಡಿಸಿ ಅನುಭವ ಇದ್ದರೆ ದೇಶದಲ್ಲಿ ಎಲ್ಲಿ ಬೇಕಾದರೂ ಓಡಿಸ್ಬೋದು. ವಿಯಟ್ನಾಂ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ಎಲ್ಲಿ ಬೇಕಾದರೂ ಓಡಿಸ್ಬೋದು ಅಲ್ಲ ಮನು. ಎಲ್ಲ ಬೈಕು 60-80 ರೇಂಜಲ್ಲೇ ಹೋಗ್ತಾ ಇದೆ ಎಲ್ಲ ನಾರ್ಮಲಾಗಿ. ಹೆವಿ ಫಾಸ್ಟಾಗಿ ಹೋಗ್ತಾಳ ನೋಡು. ನಾವೇ 100ನಲ್ಲಿದ್ದೀವಿ, ಅವರು ಮೀನ್ ತಗೊಂಡೋಗ್ತಾ ಇದ್ರು ಲೇಡಿ. ಏನು ಫಾಸ್ಟಾಗಿ ಹೋಗ್ತಾರೆ. ಮಧ್ಯ ವಿಯಟ್ನಾಂ ಪ್ರಮುಖ ನಗರವಾದ ದನಾಂಗ್ನಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಈ ಬಾನಾ ಹಿಲ್ಸ್ನನ್ನು ಮೊದಲು ಕಂಡುಹಿಡಿದವರು ಫ್ರೆಂಚರು. ಸಮೃದ್ಧ ಪರ್ವತ ಶ್ರೇಣಿ, ಮಂಜು, ಸುತ್ತ ಸಮುದ್ರ, ಹೀಗೆ ಉತ್ತಮ ವಾತಾವರಣವಿದ್ದ ಕಾರಣ 1919ರಲ್ಲಿ ಫ್ರೆಂಚ್ ಕಾಲೋನಿಸ್ಟ್ಗಳು ಇಲ್ಲಿ ವಾಸಿಸಲು ಆರಂಭಿಸಿದರು. ಈ ಪ್ರದೇಶ ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಭೇಟಿ ನೀಡಿದರೆ ಗೋಲ್ಡನ್ ಬ್ರಿಡ್ಜ್, ಫ್ರೆಂಚ್ ವಿಲೇಜ್, ಫ್ಯಾಂಟಸಿ ಪಾರ್ಕ್ ಹಾಗೂ ಬೌದ್ಧ ಪಗೋಡವನ್ನು ನೋಡಬಹುದು. ಇದೇ ಬಾನಾ ಹಿಲ್ಸ್. ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಮೇಲೋದ್ರೆ ಗೋಲ್ಡನ್ ಬ್ರಿಡ್ಜ್ಗೆ ಹೋಗ್ಬೋದು. ಅದಕ್ಕೆ ಕೇಬಲ್ ಕಾರ್ ವ್ಯವಸ್ಥೆ ಇರುತ್ತೆ. ಕಳೆದ ಫೆಬ್ರವರಿ 14th ಆ ಸಮಯದಲ್ಲಿ ಲೂನಾರ್ ಇಯರ್ ಅಂತ ಆಗುತ್ತೆ. ಅದಕ್ಕೆ ಎಲ್ಲ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡಿರೋದು. ಅದೇ ಕೇಬಲ್ ಕಾರ್ ಸ್ಟೇಷನ್. ನಮ್ಮಿಬ್ರಿಗೆ ಒಂದು ಕಾರ್ ಕೊಟ್ಬಿಟ್ರಾ? ಹೋಗ್ತದೆ. ನಮ್ಮಿಬ್ರಿಗೆ ಒಂದು ಕೇಬಲ್ ಕಾರ್ ಆಯ್ತು. ನಾವು 10 ಜನ ಅನ್ಕೊಂಡ್ವಿ, ಬಟ್ ಇಬ್ರಿಗೆ ಒಂದು ಕೇಬಲ್ ಕಾರ್. ನೈಸ್. 29 ಮಾರ್ಚ್ 2013ರಂದು ಆರಂಭವಾದ ಬಾನಾ ಕೇಬಲ್ ಕಾರ್ ಸ್ಟೇಷನ್ 5801 ಮೀಟರ್ ಉದ್ದವಿದ್ದು ನಾನ್ ಸ್ಟಾಪ್ ಸಿಂಗಲ್ ಟ್ರ್ಯಾಕ್ ಕೇಬಲ್ ಕಾರ್ ಎಂಬ ವಿಶ್ವ ದಾಖಲೆಯನ್ನು ಹೊಂದಿದೆ. ಸ್ಟಾರ್ಟಿಂಗ್ ಭಯ ಆಯಿತು, ಈಗೇನಿಲ್ಲ ಅಲ್ಲ. ಅಮ್ಮ ಹೊಡಿತೀನಿ. ಮನು ಪ್ಲೀಸ್ ಪ್ಲೀಸ್. ಲಿಫ್ಟ್ ಅಲ್ಲ ಇದು, ಸುಮ್ಮನಿರು. ಮನು ಪ್ಲೀಸ್. ಮನು ಪ್ಲೀಸ್. ಅಪ್ಪ ಏನು ಹೈಟ್ ಆಗ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಬೈಕ್ ತಗೊಂಡು ನಾವು ಆ ರೋಡ್ಗಳಿಗೆ ಹೋಗೋಣ. ಆ ಮಡ್ ರೋಡ್ಗಳು ಕಾಣಿಸ್ತಿದ್ಯಲ್ಲ ಅಲ್ಲಿ, ಚೆನ್ನಾಗಿರುತ್ತೆ. ಆ ರೀತಿ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಚೆನ್ನಾಗಿರೋದು. ಮಡ್ ರೋಡಲ್ಲಿ ಫುಲ್ ಒಂಥರ ಕಾಡೊಳಗಡೆ ಹೋದಂಗೆ ಅನ್ಸುತ್ತೆ. ಇರುತ್ತೆ, ಏನು ಟೂರಿಸ್ಟ್ಗೆ ಅಂತ ಇರಲ್ಲ, ಅದು ಲೋಕಲ್ಸ್ಗೆಲ್ಲ ಇರುತ್ತೆ. ಬೆಂಗಳೂರು DL, ಕರ್ನಾಟಕ DL ಇಟ್ಕೊಂಡು ವಿಯಟ್ನಾಂ ಕಾಡಿಗೆ ಹೋಗ್ತೀವಿ ಅಂತಂದ್ರೆ ಹೋಗ್ಬೋದು ಅನ್ಕೋತೀನಿ ನಾನು. ಪಾರ್ಕಿಂಗ್ ಲಾಟ್ ಎಷ್ಟು ದೂರ ಆಯ್ತು. ಚಿಕ್ಕದಾಗಿ ಕಾಣ್ತಿದೆ ಅಲ್ಲಿಂದ. ಸದ್ಯ ಇಂಡಿಯಾದಲ್ಲಿ ಬಂದ್ರೆ ಏನು ಮಾಡ್ತಾರೆ ಅಂದರೆ ಫುಲ್ ಒಂದು ಪ್ಯಾಕ್ ಆಗೋವರೆಗೂ ಗಾಡಿ ಇರ್ತದೆ, ಕೂರಿಸ್ತಾರೆ. ಇಲ್ಲಿ ಕುತ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಒತ್ತಿ, ಇಲ್ಲ ಚೆನ್ನಾಗಿ ಕುತ್ಕೋಬೇಕು ಕಣ, ಒತ್ತಿ ಅಂದ್ಕೊಂಡು ಪ್ಯಾಕ್ ಮಾಡಿಸಿ ಯಾರಿಗೂ ಏನೂ ಫೋಟೋ ತಗೊಳಕ್ಕಾಗಲ್ಲ. ಬಟ್ ಏನಂದ್ರೆ ಕೇಬಲ್ ಕಾರ್ ಸ್ಟಾಪ್ ಆಗಲ್ಲ, ಅದು ರನ್ನಿಂಗ್ ಅಲ್ಲಿ ಇರುತ್ತೆ. ಅದ್ರೊಳಗೆ ಎಷ್ಟು ಬೇಗ ಹತ್ಕೋಬೇಕು ಅಷ್ಟು ಬೇಗ ಹತ್ಕೊಂಡು ಇದಾವೆ ಅಷ್ಟೇ.
ವಾಟ್ ಎವರ್ ಸಿ ಹಿಂಗೆ ಒಂದು ಪ್ರೈವೇಟ್ ಸ್ಪೇಸ್ ಅಲ್ಲಿ ನಾವು ಇದ್ರೆಷ್ಟು ಎಂಜಾಯ್ ಮಾಡ್ತೀವಿ. ಬರ್ಬೇಕಾದ್ರೆ ತುಂಬ ಫಾಸ್ಟಾಗಿ ಬರುತ್ತೆ ಅನ್ಕೋತೀನಿ. ಡೌನ್ ಅಲ್ವಾ? ಅಲ್ಲೂ ಎಲ್ಲ ಇನ್ನೊಂದು ಸ್ವಲ್ಪ ಲೈನ್ಗಳೆಲ್ಲ ಹೋಗ್ತಾ ಇದೆ. 3 ಲೈನ್ ಇದೆ ಅನ್ಸುತ್ತೆ. ಬಟ್ ಅವ್ರಿಗೆ ಯಾವ ಲೈನ್ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಫಾಗ್ ಶುರು ಆಯ್ತು ಮನೆ. ಕಾಣಿಸ್ತಿಲ್ಲ. ಇಷ್ಟು ಹೈಟಲ್ಲಿದೆ. ನೂರಾರು ಜನ ಪ್ರವಾಸಿಗರು ಇರ್ತಾರೆ. ಅಲ್ಲ ಒಂದು ಟ್ರೈನ್ ಅಲ್ಲಿ ಬುದ್ಧ ಮೇಲೆ ಅಲ್ಲಿ ಗೋಲ್ಡನ್ ಬ್ರಿಡ್ಜ್ ಕಾಣ್ತ. ಒಟ್ಟಾರೆ 94 ಕ್ಯಾಬಿನ್ಗಳಿದ್ದು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ 7,000 ಅತಿಥಿಗಳನ್ನು ಸಾಗಿಸುವ ಸಾಮರ್ಥ್ಯವಿದೆ. ಐದಾರು ಪ್ರಮುಖ ದೇಶದ ಫ್ಲಾಗ್ಗಳು ಹಾಕಿದ್ದಾರೆ. ಅದ್ರಲ್ಲಿ ನಮ್ಮ ಇಂಡಿಯಾ ಫ್ಲಾಗ್. ಜೈ ಹಿಂದ್. ಇಲ್ಲಿ 150 ಮೀಟರ್ ಉದ್ದದ ಗೋಲ್ಡನ್ ಬ್ರಿಡ್ಜ್ ಅಂದರೆ ಬುದ್ಧನ ಕೈ ಬ್ರಿಡ್ಜ್ ಅನ್ನು ಹಿಡಿದಿರುವಂತೆ ನಿರ್ಮಾಣ ಮಾಡಲಾಗಿದೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ಬಾರಿ ವೀಕ್ಷಣೆಗೊಳಗಾದ ಸ್ಥಳ ಎಂಬ ದಾಖಲೆ ಗಳಿಸಿದೆ. Anh đến quê em nơi đây có dòng sông cầu. Giờ ngày hội niệm anh đã hứa khi xưa, vượt bao đèo cao bao suối sâu, nắng mưa gió sương anh không nài. Chỉ mong gặp em người em gái, hát câu dân ca người ơ đừng về. Câu dân ca ngày xưa em hát để nhớ thương anh phải đi tìm. Và hôm nay vào ngày hội lim gặp lại em vẫn như xưa. Vào hội lim em mặc áo the, chân đi guốc mộng, đội nón quai thao em bước qua cầu. Hát câu quan họ chúng tình làm duyên, hát câu quan họ chúng tình làm duyên. ಹಾಗೆ ಇದೇ ಪರ್ವತ ಶ್ರೇಣಿಯಲ್ಲಿ ಬೌದ್ಧ ಸನ್ಯಾಸಿಗಳು ಇಲ್ಲಿ ಲಿಂಗ್ ಉಂಗ್ ಪಗೋಡ ಅಂದರೆ ಬೌದ್ಧ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. Và dặng dừa xanh soi bóng nước quanh năm, từng đêm dưới ánh trăng, gái trai sánh vai vui thanh bình, vang trên dòng kênh giọng ai hát con sáo sang sông rồi sáo xô lông. Em yêu ơi về quê anh nhé, mùa gió lên con nước vơi đầy.
ಆಸ್ಟ್ರಿಚ್ ಬಾರ್ಬಿಕ್ಯೂ ಕಿಮ್ಚಿ ಚಿಲ್ಲಿ ಸಾಸ್. Một con sông ngày đục đêm trong một lều tranh ta sống trong. ಗೊತ್ತು ಗೋಲ್ಡನ್ ಬ್ರಿಡ್ಜ್ ಒಂದು ಸತಿ ಆಯಿತು ಕೇಬಲ್ ಕಾರು. ಈಗ ಇದು ಫ್ಯಾಂಟಸಿ ಪಾರ್ಕು ಮತ್ತು ಇನ್ನೊಂದು ಫ್ರೆಂಚ್ ಕಾಲನಿ. ಅಲ್ಲಿ ಹೋಗಿದ್ವಲ್ಲ ಅದು ಲೇಡಿ ಬುದ್ಧ. ಇಡೀ ಪರ್ವತ ಶ್ರೇಣಿಗೆ ಕೇಬಲ್ ಇದು ಕನೆಕ್ಷನ್ ಮಾಡ್ತಿದ್ದಾರೆ. ಒಟ್ಟು 4 ಸ್ಟ್ರೆಚ್ ಹೋಗಿ ಬರುತ್ತೆ. ಬಾನಾ ಹಿಲ್ಸ್ನಲ್ಲಿ ಮತ್ತೊಂದು ಜನಪ್ರಿಯವಾದ ಸ್ಥಳವೆಂದರೆ ಫ್ರೆಂಚ್ ವಿಲೇಜ್. ಇದು ಫ್ರೆಂಚ್ ವಾಸ್ತುಶೈಲಿಯ ಊರು. ಫ್ರಾನ್ಸ್ ನಗರಗಳನ್ನು ಮರುರೂಪಿಸುತ್ತದೆ. 1919ರಲ್ಲಿ ನಿರ್ಮಾಣವಾದ ಈ ಫ್ರೆಂಚ್ ಹಳ್ಳಿ ಇಂದು ಪ್ರವಾಸಿಗರಿಗೆ ಬಹುದೊಡ್ಡ ಆಕರ್ಷಣೆ. ಅಂದು ನಿರ್ಮಾಣವಾಗಿದ್ದ ಬಹುತೇಕ ಕಟ್ಟಡಗಳನ್ನು ಇಂದು ರೆಸಾರ್ಟ್ ಆಗಿ ಮಾಡಿದ್ದಾರೆ. ಬಾನಾ ಹಿಲ್ಸ್ಗೆ ಬಂದಾಗ ಈ ಫ್ರೆಂಚ್ ವಿಲೇಜಲ್ಲಿ ರೆಸಾರ್ಟ್ನ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಅನಿಸುತ್ತೆ. ರಾತ್ರಿ ಹೊತ್ತು ಈ ಫ್ರೆಂಚ್ ವಿಲೇಜ್ ನೋಡೋದು ಮತ್ತಷ್ಟು ರೋಚಕವಾಗಿರುತ್ತೆ ಅನ್ನೋದು ಇಲ್ಲಿಯರ ಮಾತು.